ಕುಸಿದು ಬಿದ್ದ ಒಂದು ಕಾಮಿಡಿ ನಟ ಚಿಕ್ಕಣ್ಣ. ಹೌದು ಸ್ನೇಹಿತರೆ, ಒಂದು ಕಾಮಿಡಿ ನಟ ಚಿಕ್ಕಣ್ಣರವರು ಕುಸಿದು ಬಿದ್ದಿದ್ದಾರೆ. ಒಂದು ಅವರ ಫ್ಯಾಮಿಲಿ ಕಣ್ಣೀರನ್ನ ಹಾಕಿದೆ. ಸೊ ಅಷ್ಟಕ್ಕೂ ಏನಾಯ್ತು ನಟ ಚಿಕ್ಕಣ್ಣ ಅವರಿಗೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಮಿಡಿ ನಟ ಅಂತ ಯಾರಾದ್ರೂ ಇದ್ರೆ ಒಂದು ಚಿಕ್ಕಣ್ಣ, ಇನ್ನೊಂದು ಬಿಟ್ರೆ ಸಾಧು ಕೋಕಿಲ್. ಸಾಧು ಕೋಕಿಲ್ ಸರ್ ಇವಾಗ ಒಂದು ಹಳಬರು ಅಂತ ಹೇಳ್ಬೇಕಪ್ಪ ಅಂತಂದ್ರೆ ಸಾಧು ಕೋಕಿಲ್ ಅವರು. ಇನ್ನು ಇತ್ತೀಚೆಗೆ ಬಂದಂತವ್ರು ಒಂದು ನಟ ಚಿಕ್ಕಣ್ಣರವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇವರ ಯಾವುದೇ ಒಂದು ಕಾಮಿಡಿ ಸೀನ್ಗಳು ತುಂಬಾ ಒಂದು ಅಚ್ಚುಕಟ್ಟಾಗಿರುತ್ತೆ, ತುಂಬಾನೇ ಒಂದು ಕಾಮಿಡಿ ಆಗಿರುತ್ತೆ. ಸೊ ಒಂದು ತುಂಬಾನೇ ಕಷ್ಟಪಟ್ಟು ಬೆಳೆದಂತವ್ರು ಇವರು. ಹಿಂದಿಗೆ ನಟರು ಕೂಡ ಆಗಿದ್ದಾರೆ. ಒಂದು ಕಾಮಿಡಿ ನಟ ಅಷ್ಟೇ ಅಲ್ಲದೆ ಒಂದು ಹೀರೋ ಆಗಿ ಕೂಡ ಇವರು ಒಂದು ಚಿತ್ರಗಳನ್ನ ಮಾಡಿದ್ದಾರೆ. ಸೊ ನೋಡ್ಬೇಕಪ್ಪ ಅಂತಂದ್ರೆ ತುಂಬಾ ಪರಿಶ್ರಮವನ್ನ ಪಟ್ಟಿದ್ದಾರೆ. ಸೊ ಅವರೇ ಸ್ವತಃ ಹೇಳ್ಕೊಳ್ತಾರೆ, ನಾನು ತುಂಬಾ ಪರಿಶ್ರಮವನ್ನ ಪಟ್ಟಿದ್ದೇನೆ. ಸೊ ಒಂದು ಕಾರ್ಯ ಕೆಲಸವನ್ನ ಮಾಡ್ತಾ ಇದ್ದೆ. ಸೊ ಕಾರ್ಯ ಕೆಲಸವನ್ನ ಬಿಟ್ಬಿಟ್ಟು ಇಲ್ಲಿವರೆಗೆ ಬಂದಿದ್ದೇನೆ. ಅಂದ್ರೆ ದಿನಕ್ಕೆ 300 ರೂಪಾಯಿ ದುಡಿತಕ್ಕಂಥವನು ಇಂದಿಗೆ ದಿನಕ್ಕೆ 3 ಲಕ್ಷದವರೆಗೂ ದುಡಿತಾ ಇದ್ದೇನೆ ಅನ್ನೋ ಮಾತನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಅನ್ನೋ ಮಾತನ್ನ ಒಂದು ನಟ ಚಿಕ್ಕಣ್ಣರವರು ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಒಂದು ಸಾಧನೆಗೆ ನನ್ನ ಪರಿಶ್ರಮ ಕೂಡ ಕಾರಣ. ಯಾಕಪ್ಪ ಅಂತಂದ್ರೆ ನಾನು ಅಷ್ಟೇ ಒಂದು ಪರಿಶ್ರಮವನ್ನ ಪಟ್ಟಿದ್ದೇನೆ. ಸೊ ಎಷ್ಟು ಪರಿಶ್ರಮವನ್ನ ಪಟ್ಟಿದ್ದೇನೆ ಅನ್ನೋದು ನನಗೆ ಮಾತ್ರ ಗೊತ್ತು ಅನ್ನೋ ಮಾತನ್ನ ಇಲ್ಲಿ ಒಂದು ನಟ ಚಿಕ್ಕಣ್ಣರವರು ಹೇಳ್ಕೊಂಡಿದ್ದಾರೆ. ಸೊ ನೋಡ್ಬೇಕಪ್ಪ ಅಂತಂದ್ರೆ ಮೊನ್ನೆ ಅಷ್ಟೇ ಒಂದು ಫಿಲ್ಮ್ ಅನ್ನ ಕೂಡ ತೆಗೆದ್ರು. ಸೊ ಫಿಲ್ಮ್ಗೆ ಹೀರೋ ಆಗಿ ಕೂಡ ಒಂದು ಸಕ್ಸಸ್ ಕೂಡ ಆಯ್ತು. ಸೊ ತುಂಬಾ ಖುಷಿಯಾಗಿದ್ದಾರೆ ನಟ ಚಿಕ್ಕಣ್ಣರವರು. ತಮ್ಮ ಜೀವನದಲ್ಲಿ ತುಂಬಾ ಒಂದು ಖುಷಿಯನ್ನ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಯಾರು ಕುಗ್ಬೇಡಿ, ಜೀವನವನ್ನ ಅಷ್ಟು ಸಲೀಸಾಗಿ ತಗೋಬೇಡಿ, ಜೀವನವನ್ನ ತುಂಬಾ ಚೆನ್ನಾಗಿದೆ ಜೀವನ ಅನ್ನೋ ಮಾತನ್ನ ನಟ ಚಿಕ್ಕಣ್ಣರವರು ಹೇಳ್ತಾರೆ. ಸೊ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಆ ಕಷ್ಟಕ್ಕೆ ದೇವರಿದ್ದಾನೆ, ನಾನು ಇದನ್ನ ಎದುರಿಸ್ತೇನೆ ಅನ್ನೋ ಮಾತನ್ನ ಹೇಳಿ ಅನ್ನೋ ಮಾತನ್ನ ಚಿಕ್ಕಣ್ಣರವರು ಒಂದು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಣ್ಣರವರನ್ನ ಅತಿಥಿಯಾಗಿ ಕರೆದಂತ ಸಮಯದಲ್ಲಿ ಒಂದು ಚಿಕ್ಕಣ್ಣರವರು ಒಂದು ವೇದಿಕೆ ಮೇಲೆ ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ. ನಾನು ತುಂಬಾ ಒಂದು ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟಗಳನ್ನ ಎದುರಿಸಿದ್ದೇನೆ. ಸೊ ಯಾಕಪ್ಪ ಅಂತಂದ್ರೆ ಕಷ್ಟವೇ ನನ್ನ ಜೀವನ ಆಗಿತ್ತು. ಇನ್ನೇನು ನಾನು ಜೀವನವೇ ಸಾಕಾಗೋಯ್ತು. ಇನ್ನು ಜೀವನದಲ್ಲಿ ನನಗೆ ಏನೂ ಬೇಡವೇ ಬೇಡ, ಇನ್ನು ಜೀವನವನ್ನ ತೊರಿಬೇಕು ಅನ್ನೋ ರೀತಿಯಲ್ಲಿ ಒಂದು ಚಿಕ್ಕಣ್ಣರವರು ಯೋಚನೆಯನ್ನ ಮಾಡಿದ್ರಂತೆ. ಆದ್ರೆ ಅಷ್ಟೊಂದು ಕಷ್ಟ ಬಂಧುಗಳು ಕೂಡ ಇವರಿಗೆ ಬರ್ತಾ ಇತ್ತಂತೆ. ಆದ್ರೆ ಅಷ್ಟೊಂದು ಕಷ್ಟದ ನಡುವೆ ಕೂಡ ಒಂದು ಸಾಧನೆ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು ಅನ್ನೋ ಕನಸು ಇವರಲ್ಲಿ ಇತ್ತಂತೆ. ಸೊ ಆ ಕನಸನ್ನ ಬೆಂಬಿಡದೆ ಒಂದು ಅದಕ್ಕೆ ಬೆನ್ ಹತ್ತಾರೆ. ಸೊ ಕಷ್ಟವನ್ನ ಎಲ್ರೂ ಹೇಳ್ಕೊಳ್ತಾರೆ, ಎಲ್ರ ಮುಂದೆ ಹೇಳ್ಕೊಳಕ್ಕೆ ಆಗುತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ನಮ್ಮ ಕಷ್ಟವನ್ನ ಕೇಳಿ ಒಂದು ನಗಾಡೋರೇ ಜಾಸ್ತಿ. ಸೊ ನಮ್ಮ ಕಷ್ಟಗಳನ್ನ ಅರಿತುಕೊಳ್ಳೋರ್ಗಿಂತ ಸೊ ನಗಾಡೋರೇ ಜಾಸ್ತಿ. ಅಂತ ಸಮಯದಲ್ಲಿ ನಾವು ಅಂತ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಸೊ ಚಿಕ್ಕಣ್ಣರವರು ಒಂದು ಮಾತನಾಡ್ತಾ ಹೋಗ್ತಾರೆ ವೇದಿಕೆ ಮೇಲೆ. ಸೊ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಕುಗ್ಬೇಡಿ ಅನ್ನೋ ಮಾತನ್ನ ಚಿಕ್ಕಣ್ಣರವರು ಹೇಳ್ತಾ ಹೋಗ್ತಾರೆ. ಅದಾದ ಮೇಲೆ ಏನಾಗುತ್ತೆ ಅಪ್ಪ ಅಂತಂದ್ರೆ, ಚಿಕ್ಕಣ್ಣರವರು ಸೊ ತಮ್ಮ ಜೀವನದ ಬಗ್ಗೆ ಸ್ವಲ್ಪ ಮೆಲುಕು ಹಾಕ್ತಾರೆ.